ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡವಪುರ ಪಟ್ಟಣದ ಮೂಲಕ ಹಾದು ಹೋಗಿರುವ ಶ್ರೀರಂಗಪಟ್ಟಣ ಜೀವರ್ಗಿ ಹೆದ್ದಾರಿಯಲ್ಲಿ ಅಗತ್ಯ ಸೂಚನಾ ಫಲಕಗಳು, ಮೂಲ ಸೌಕರ್ಯ ಅಳವಡಿಸಬೇಕು. ಜೊತೆಗೆ ತಾಲೂಕಿನ ಬನಘಟ್ಟ ಸಮೀಪದಲ್ಲಿ ಶ್ರೀರಂಗಪಟ್ಟಣ ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆಯನ್ನು ಉದ್ಘಾಟಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಆಗ್ರಹಿಸಿ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಬಿಜೆಪಿ ಮುಖಂಡ ಎನ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಜಮಾವಣೆಗೊಂಡ ಬಿಜೆಪಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಬುಧವಾರ ಪ್ರತಿಭಟನೆ ನಡೆಸಿ ಹೆದ್ದಾರಿ ರಸ್ತೆ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಪುರಸಭೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಮುಖಂಡ ಎನ್ ಮಂಜುನಾಥ್ ಮಾತನಾಡಿ, ಪಟ್ಟಣದ ಮೂಲಕ ಹಾದು ಹೋಗಿರುವ ಶ್ರೀರಂಗಪಟ್ಟಣ ಜೇವರ್ಗಿ ಹೆದ್ದಾರಿಗೆ ತಾಲೂಕಿನ ಬನಘಟ್ಟ ಬಳಿ ನಿರ್ಮಾಣ ಮಾಡಲಾಗಿರುವ ಸೇತುವೆ ಕಾಮಗಾರಿ ಬಗ್ಗೆ ಸಾರ್ವಜನಿಕರಿಗೆ ಸ್ಪಷ್ಟ ಮಾಹಿತಿಯೇ ಇಲ್ಲ. ಸೇತುವೆ ಕಾಮಗಾರಿ ಪೂರ್ಣಗೊಂಡ ಹಲವು ವರ್ಷಗಳು ಕಳೆದರೂ ಇಲ್ಲಿಯವರೆಗೂ ಸೇತುವೆ ಉದ್ಘಾಟನೆ ಮಾಡಿಲ್ಲ. ಇದರಿಂದಾಗಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಸೇತುವೆ ಬಳಿ ಕಿರಿದಾದ ರಸ್ತೆ ಇರುವುದರಿಂದ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಈಗಾಗಲೇ ಹಲವಾರು ಅಪಘಾತಗಳು ಸಂಭವಿಸುತ್ತಿವೆ. ಹೀಗಾಗಿ ಕೂಡಲೇ ಸೇತುವೆ ಉದ್ಘಾಟಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ಪಟ್ಟಣದ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಹಾದು ಹೋಗಿರುವ ಜೀವರ್ಗಿ ಶ್ರೀರಂಗಪಟ್ಟಣ ಹೆದ್ದಾರಿಗೆ ಸರಿಯಾದ ಸೂಚನಾ ಫಲಕ ಅಳವಡಿಸಿದ ಹಿನ್ನೆಲೆಯಲ್ಲಿ ವಾಹನದ ಸಂಚಾರರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ವಾಹನ ಸಂಚಾರರಿಗೆ ಸ್ಪಷ್ಟವಾದ ಸಂಚಾರದ ಮಾಹಿತಿ ಇಲ್ಲದಿರುವುದರಿಂದ ಪಟ್ಟಣದೊಳಗೆ ಪ್ರವೇಶಿಸುತ್ತಿದ್ದಾರೆ. ಅಲ್ಲದೆ ತಿರುವು ಪಡೆಯುವಾಗ ಗೊಂದಲ ಉಂಟಾಗಿ ಅಪಘಾತಕ್ಕೆ ಎಡೆಮಾಡಿಕೊಟ್ಟಿದೆ. ಹೆದ್ದಾರಿಯಲ್ಲಿ ರೋಡ್ ಸ್ಪೀಡ್ ಬ್ರೇಕರ್ ಅಥವಾ ರಸ್ತೆಯಲ್ಲಿ ಸಂಚಾರವನ್ನು ನಿಧಾನಗೊಳಿಸುವ ಅಥವಾ ನಿಲ್ಲಿಸುವ ಸುರಕ್ಷಾ ಈ ಸಾಧನಗಳನ್ನು ಅಳವಡಿಸಬೇಕು. ಜೊತೆಗೆ ಸಿಗ್ನಲ್ ದೀಪಗಳನ್ನು ಕೂಡ ಇಲ್ಲಿ ಸ್ಥಾಪಿಸಬೇಕು ಎಂದು ಒತ್ತಾಯಿಸಿದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವರ್ಗ ಯಾವುದೇ ಸುರಕ್ಷಾ ಸಾಧನಗಳನ್ನು ಶ್ರೀರಂಗಪಟ್ಟಣ ಜೇವರ್ಗಿ ಹೆದ್ದಾರಿಯ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಈಗಾಗಲೇ ಓರ್ವ ಯುವಕ ಅಪಘಾತಕ್ಕೊಳಗಾಗಿ ಸಾವನ್ನಪ್ಪಿದ್ದು ಹಲವರಿಗೆ ಗಾಯಗಳಾಗಿವೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ರಸ್ತೆ ಮಾರ್ಗಸೂಚಿ ನಾಮಫಲಕಗಳನ್ನು ಅಳವಡಿಸಿದ್ದು ಮುಂದಿನ 15 ದಿನಗಳಲ್ಲಿ ಆರ್ಚ್ ಮಾದರಿಯಲ್ಲಿ ಮಾರ್ಗಸೂಚಿ ನಾಮಫಲಕಗಳನ್ನು ಅಳವಡಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ವೇಳೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಇಗಳಾದ ಸುಮಿತ್ರಾ, ಉಜ್ಜೈನ್, ಕೊಪ್ಪ, ಬನಘಟ್ಟ ಬಳಿ ನಿರ್ಮಾಣಗೊಂಡಿರುವ ಸೇತುವೆಯಲ್ಲಿ ಇಷ್ಟರಲ್ಲಿಯೇ ಉದ್ಘಾಟಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದ ಮೇರೆಗೆ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಕೈಬಿಟ್ಟರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಎನ್ ಮಂಜುನಾಥ್, ಎನ್ ಭಾಸ್ಕರ್, ಶ್ರೀನಿವಾಸ ನಾಯಕ, ಪಟ್ಟಣ ಸೋಮನಹಳ್ಳಿ ಪರಮೇಶ್, ಹಿರೇಮರಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕುಮಾರಸ್ವಾಮಿ, ಶಿವಣ್ಣ, ಆನಂದ, ನರಸಿಂಹಾಚಾರಿ, ಸುಂಕಾತಣ್ಣೂರು ಸ್ವಾಮಿ, ಹಿರೇಮರಳಿ ವಿಷ್ಣು ವಿಠಲ್, ರೈತ ಸಂಘದ ಮುಖಂಡರಾದ ಬಿಟಿ ಶಿವಣ್ಣ, ಕಾಳೇನಹಳ್ಳಿ ಆನಂದ್ ಇತರರು ಭಾಗವಹಿಸಿದ್ದರು. ಅಧಿಕಾರಿಗಳಿಗೆ, ಪುರಸಭೆ ಅಧಿಕಾರಿಗಳಿಗೆ, ತಾಲೂಕು ಆಡಳಿತಕ್ಕೆ ಬೇಕೇ ಬೇಕು. ರಸ್ತೆಯನ್ನು ಸರಿಪಡಿಸಿ. ಬನಘಟ್ಟ ಸೇತುವೆ ಸರಿಪಡಿಸಿ. ಯಾರು ಸರಿಪಡಿಸಿದ್ರೆ ಅವರೆಲ್ಲ ಕೈ ಮೇಲೆ ಮಾಡಬೇಕು. ಬನಘಟ್ಟ ಸೇತುವೆಯನ್ನು ಸರಿಪಡಿಸಿ. ನಾಮಫಲಕ ಹಾಕಿಸಿ. ರಸ್ತೆ ಸರಿಪಡಿಸಿ. ಭಾರತ್ ಮಾತಾ ಕಿ ಜೈ. ಸಾರ್ವಜನಿಕರ ಹೋರಾಟಕ್ಕೆ, ರೈತ ಹೋರಾಟಕ್ಕೆ, ರೈತಪರ ಹೋರಾಟಕ್ಕೆ ಮೊದಲನೇದಾಗಿ ನಮ್ಮ ಪುರಸಭಾ ಅಧಿಕಾರಿ ಭಾರತ್ ಮಾತಾ ಕಿ ಸಾರ್ವಜನಿಕರ ಹೋರಾಟಕ್ಕೆ ಪುರಸಭೆ ಕಡೆಯಿಂದ ಇವತ್ತು ಒಂದು ಚಿಕ್ಕ ಅನುಕೂಲ ಆಗೈತೆ, ಜಯ ಸಿಕ್ಕೈತೆ. ಇನ್ನೊಂದು 10-15 ದಿನ ಟೈಮ್ ಕೇಳವ್ರೆ. 25ನೇ ತಾರೀಕು ಅವ್ರು ಮಾಡಲಿಲ್ಲ ಅಂದ್ರೆ 26ನೇ ತಾರೀಕು ಇದೇ ಜಾಗ ಸೇರ್ಬೇಕಿರ್ಬ. ಓಕೆಪ್ಪ, ಸರಿಗ ನಿಮ್ಮ ಆರೋಗ್ಯ ಅಧಿಕಾರಿ ಕಳಿಸಿ ಇದ್ರದ್ದು ಏನು ಪ್ರಾಬ್ಲಮ್ ಸರ್ ಇದು ಮಲ್ಲೇಶ್ವರ ಸರ್ ಇವ್ರ ಕಳಿಸಿ ಸರ್. ಮಲ್ಲೇಶ್ವರ್ ನೋಡ್ಲಿ ಆ ಕಡೆ ನೀವೆಲ್ಲರೂ ತೋರಿಸ್ತಾ ಸಾರ್ವಜನಿಕರ ಹೋರಾಟಕ್ಕೆ ಹೌದು.
ಮಾಡಿ 25 ಅಂತ ಹೇಳೋರು ಸರ್ ಫಾಸ್ಟಾಗಿ ಕೆಲಸ ಮಾಡ್ತೀರಿ ಮಾಡಿ ಸರ್. ಯಾಕೆಂದ್ರೆ ಇದು ಏಳೇ 3-4 ತಿಂಗಳಾಯ್ತು, ನಿಮಗೆ ಲೇಟಾಗಿ ಹೇಳಿರ್ಬೇಕು ಅವರು. 3-4 ತಿಂಗಳಾಗಿದೆ ಮಾಡಿ ಸರ್. ಥ್ಯಾಂಕ್ ಯು. ಭಾರತ್ ಮಾತಾಕ್ಕೆ ಸರ್. ಇವರು ರಸ್ತೆ ಸಂಬಂಧಪಟ್ಟ ಇಂಜಿನಿಯರ್ ಬರ್ಲಿ, ಬನಘಟ್ಟ ಸೇತುವೆ ಸಂಬಂಧಪಟ್ಟವರು, ರಸ್ತೆ ಸಂಬಂಧಪಟ್ಟವರು, ಅಧಿಕಾರಿಗಳು ಬರೋ ತನಕ ಮತ್ತೆ ಎಲ್ಲ ಇಲ್ಲೇ ಇರಿ. ಬನಘಟ್ಟ ಸೇತುವೆ ಸರಿಪಡಿಸಿ ಎಲ್ಲ ಹಿಂಗ್ ಬರ್ರಿ. ಆತ್ಮೀಯ ಬಂಧುಗಳ, ಇವತ್ತೊಂದು ದಿನ ಈ ಮಂಡ್ಯ ಸರ್ಕಲ್ ರಾಜ್ಕುಮಾರ್ ವೃತ್ತ ಏನಿದೆ, ಎಲ್ಲ ಪಕ್ಷದವ್ರಿಗೂ ಪಕ್ಷಾತೀತವಾಗಿ ನ್ಯಾಯ ದೊರಕೋದಕ್ಕೋಸ್ಕರ ಹೋರಾಟ ಮಾಡ್ಕೊ ಬಂದಂತ ಒಂದು ಇತಿಹಾಸದ ಒಂದು ಸರ್ಕಲ್. ನಾವು ಕಂಡಂಗೆ ಚಿಕ್ಕದ್ರಲ್ಲಿ ಬಸ್ ಸ್ಟ್ಯಾಂಡಲ್ಲಿ, ಹಳೆ ಬಸ್ ಸ್ಟ್ಯಾಂಡಲ್ಲಿ ಹೋರಾಟ ಮಾಡ್ತಾ ಇದ್ರು. ಆದ್ರೆ ಇವತ್ತೊಂದು ದಿನ ಯಾವುದೇ ಹೋರಾಟ ಆದ್ರೂ ಈ ಸರ್ಕಲ್ ಅಲ್ಲೇ ಎಲ್ಲರೂ ಮಾಡ್ತಕ್ಕಂಥ ಜಾಗ. ಸರ್ವ ಪಕ್ಷದವ್ರಿಗೂ ಬೇಕು, ಸರ್ವ ಸಂಘಟನೆಗೂ ಬೇಕು, ಸರ್ವ ಜನಕ್ಕೂ ಬೇಕು ಈ ಸರ್ಕಲ್, ಹೃದಯ ಭಾಗ. ಆದ್ರೆ ಈ ಹೃದಯ ಭಾಗಕ್ಕೆ ಏನಾಗಿದೆ ಇವತ್ತು, ಪಾಂಡವಪುರದ ಈ ಹೃದಯ ಭಾಗದಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ, ಇವತ್ತು ಈ ಸರ್ಕಲ್ಗೋಸ್ಕರನೇ ಇವತ್ತೊಂದು ದಿನ ನಾವೆಲ್ಲ ಸೇರಿ ಹೋರಾಟ ಮಾಡೋಂಗಾಗೈತೆ. ಯಾಕೆ ಅಂದ್ರೆ ಈ ಸರ್ಕಲ್ ಅಲ್ಲಿ ಯಾವುದೇ ಮಾನದಂಡ ಇಲ್ಲ, ಎಲ್ಲಾ ಕಡೆಯಿಂದ ವೆಹಿಕಲ್ ಬರ್ಬೋದು, ಎಲ್ಲಾ ಕಡೆಯಿಂದ ಹೋಗ್ಬೋದು. ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಈಗಾಗಲೇ ಕಳೆದ 1.5 ತಿಂಗಳ ಹಿಂದೆ ನಮ್ಮ ಕಣ್ಣೆದುರುಗಡೆನೆ ರಾಂಪುರ, ಶ್ರೀರಂಗಪಟ್ಟಣ ತಾಲೂಕಿನ ರಾಂಪುರ ಗ್ರಾಮದ 19 ವರ್ಷದ ಒಬ್ಬ ಯುವಕ ಹೇಮಂತ್ ಕುಮಾರ್ ಅಂತೇಳಿ ಇಲ್ಲಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಕರ್ಕೋದ್ನ ತೀರೋದ. ಇದಲ್ದೇನೆ ಆಟೋದವ್ರಿಗೆ ಗೊತ್ತು ಎಷ್ಟು ಅಂಕಿಅಂಶ ಅಂತ, ಈ ಅಂಗಡಿಯವ್ರಿಗೆ ಗೊತ್ತು ಎಷ್ಟು ಅಂಕಿಅಂಶ ಅಂತ. ಯಾಕೆ ಅಂದ್ರೆ ದಿನಾ ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಲ್ಲೇ ಹೋರಾಟಗಳಾಯ್ತವೆ, ಅಲ್ಲೇ ಆಸ್ಪತ್ರೆಗೆ ಕರ್ಕೊಯ್ತಾರೆ, ದಿನ ಆಗ್ತಾ ಇದೆ. ಅದರಿಂದ ಈ ಸರ್ಕಲ್ಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗಿದೆ. ಒಂದು ಬನಘಟ್ಟ ಸೇತುವೆ ಇವತ್ತೊಂದು ದಿನ 16 ಬಾರಿ ಸ್ಟ್ರೈಕ್ ಮಾಡಿದೀವಿ. ಈಗಾಗಲೇ ಮೊನ್ನೆ ಟೀಚರ್ಸ್ ಬಿದ್ರು, ದಿನ ಬೆಳಗಾದ್ರೆ ಆಕ್ಸಿಡೆಂಟ್ ಆಯ್ತಾ ಇದೆ. ಆದ್ರೆ ಅಲ್ಲಿಯ ರೈತರು ಎಲ್ಲ ಜೊತೆ ಸೇರಿ 16 ಬಾರಿ ಸ್ಟ್ರೈಕ್ ಮಾಡಿದ್ರು ಸಹ ಟೈಮ್ ಕೊಡ್ತಾರೆ. ಆ ಸಂದರ್ಭಕ್ಕೆ ಇಲ್ಲಿವರೆಗೂ ಕೆಲಸಗಳು ಆಯ್ತಾ ಇಲ್ಲ. ಅದೊಂದು ವಿಚಾರ. ಈ ಸರ್ಕಲ್ನ ಸರಿಪಡಿಸ್ಬೇಕು. ಎಲ್ಲ ಕಡೆ ಸ್ಪೀಡ್ ಬ್ರೇಕರ್ಗಳನ್ನ 4 ಕಡೆನೂ ಹಾಕ್ಬೇಕು. ಹಾಕ್ತಾಗ ಈ ಸರ್ಕಲ್ ಅಂತ ಎಲ್ಲ ಬಂದು ಹೋಯ್ತಾರೆ. 2 ವಿಚಾರ. 3ನೇ ವಿಚಾರ ನಮ್ಮ ಪುರಸಭೆಗೆ ಸಂಬಂಧಪಟ್ಟದ್ದು. ಪುರಸಭೆಯಲ್ಲಿ ಈಗಾಗಲೇ ಈ ಪುರಸಭೆಯಲ್ಲಿ ಒಂದು ದೊಡ್ಡ ಆರ್ಚ್ ಮಾಡಿಸ್ಬೇಕು. ಇಲ್ಲಿ ನಾಮಫಲಕನ ಅಳವಡಿಸ್ತಕ್ಕಂಥ ಕೆಲಸ ಆಗಬೇಕು. ಯಾವುದೇ ವೆಹಿಕಲ್ ಬಂದರೆ ತಕ್ಷಣ ಅಲ್ಲಿಗೆ ಹೋಗ್ಬಾರ್ದು. ಇದು ಹೋಯ್ತಾನೆ, ಆಟೋದವರೆಲ್ಲ ಹೆಲ್ಪ್ ಮಾಡ್ತಾರೆ, ಸಾರ್ವಜನಿಕರು ಹೆಲ್ಪ್ ಮಾಡ್ತಾರೆ, ವಾಪಸ್ ತೆಗಿಸ್ತಾರೆ, ಹಿಂದ್ಗಡೆ ಜಾಮ್ ಆಯ್ತದೆ, ತೊಂದರೆ ಆಯ್ತದೆ. ಇವೆಲ್ಲ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ನೀವು ನಾಮಫಲಕ ಹಾಕಿ ಅಂತ ಹೇಳಿದ್ರು. ಅವತ್ತು ಪುರಸಭಾ ಅಧಿಕಾರಿಗಳು ಒಪ್ಕೊಂಡ್ರು. ಏನು ಕಾರಣನೋ ಗೊತ್ತಿಲ್ಲ, ಎಲ್ಲ ರೆಡಿ ಮಾಡೋರು ಅಂತಂದ್ರು. ಆದರೆ ಇದುವರೆಗೂ ಕೆಲಸ ಆಗಲಿಲ್ಲ. ಮತ್ತು ಇದ್ರ ಜೊತೆಗೆ ಇವತ್ತು ಹೊಸ ಕಾಮಗಾರಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೊಸ ಕಾಮಗಾರಿ ಮಾಡಿದ್ಮೇಲೆ ಇಲ್ಲಿ ಯಾವುದೇ ಅಂಗಡಿಯವರೇ ಆಗಲಿ, ಯಾರೇ ಇಲ್ಲಿ ವ್ಯಾಪಾರಸ್ಥರೇ ಆಗಲಿ ಬದುಕಕ್ಕಾಯ್ತಲ್ಲ. ಯಾಕೆಂದ್ರೆ ವಾಸನೆ, ದುರ್ವಾಸನೆ, ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿ ಕಾಯಿಲೆ ಬರ್ತದೆ. ಇವತ್ತಿನ ದಿನ ಆಪ್ಕಾಂಶರು ಹುಷಾರಿಲ್ದೇನೆ 2-3 ದಿನ ಅವ್ರು ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ. ಇಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಇದೆಲ್ಲನೂ ಸರಿಪಡಿಸಬೇಕು ಅಂತಂದ್ರೆ ನಾವು ಇನ್ನೊಂದು 20 ನಿಮಿಷದೊಳಗೆ ಅವ್ರಿಗೆ ಗಡುವು ಕೊಟ್ಟಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿ ಬರಬೇಕು. ಸಂಬಂಧಪಟ್ಟ ಅಧಿಕಾರಿ ಬಂದು ಇವೆಲ್ಲ ವಿಚಾರಗಳಿಗೆ ಹೇಳ್ಬೇಕು. ಯಾಕೆಂದ್ರೆ ಈಗಾಗಲೇ ಮುಂಚೆ ತಿಳಿಸೈತೆ. ಇಲ್ಲ ಅಂತಂದ್ರೆ ರಸ್ತೆನ ಬಂದ್ ಮಾಡ್ತೀವಿ, ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆದ ಸಂದರ್ಭದಲ್ಲಿ ನೇರ ಅವರೇ ಹೊಣೆ ಆಯ್ತಾರೆ ಅಂತ ಹೇಳ್ತಾ ಈ ಮೂಲಕ ಈ ಹೋರಾಟನ ಯಶಸ್ವಿ ಮಾಡಬೇಕು. ಕಳೆದ ಸಾರಿ ತಮಗೆಲ್ಲ ಗೊತ್ತು, ಅಯ್ಯಂಗೌಡ ಸ್ಟ್ರೈಕ್ ಅಂತ ನಿಮ್ಗೆ ಗೊತ್ತು. ಬೆಳಿಗ್ಗೆ ಪ್ರಾರಂಭ ಆದಂಥ ಸ್ಟ್ರೈಕು ಪಾಂಡವಪುರದ ಇತಿಹಾಸದಲ್ಲಿ ಸಂಜೆ ಗಂಟಾಗಿತ್ತು. ಆ ಇತಿಹಾಸ ಮರುಕಳಿಸೋದು ಬೇಡ ಅಂದ್ರೆ ಅಧಿಕಾರಿಗಳು ತಕ್ಷಣ ಬಂದು ಇದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಹೇಳ್ತಾ ಜನಪರ ಹೋರಾಟಕ್ಕೆ ಜಯವಾಗ. ಆಲ್ರೆಡಿ ನಾವು ತಾತ್ಕಾಲಿಕವಾಗಿ ನೋಡ್ಬೋದು. ಒಂದು ನಿಮಿಷ ಮಾತಾಡಬೇಡಿ, ತಾತ್ಕಾಲಿಕವಾಗಿ ಅವತ್ತೇನು ಸ್ಟ್ರೈಕ್ ಮಾಡಿದ್ರು, ತಾತ್ಕಾಲಿಕ ಅಲ್ಲೊಂದು ಮತ್ತೆ ಅಲ್ಲೊಂದು ಚಿಕ್ಕ ಬೋರ್ಡ್ಗಳನ್ನ ಹಾಕಿದ್ದಾರೆ. ತಾವು ನೋಡಿ ಆಯ್ತು. ದೊಡ್ಡ ಬೋರ್ಡಿಗೆ ಸಾಕಷ್ಟು ಹಣ ಖರ್ಚಾಗ್ತದೆ. ಮತ್ತೆ ಬೇರೆಯವ್ರಿಗೆ ಹೇಳಿದ್ರು, ಯಾರು ಕೂಡ ಸ್ಪಾನ್ಸರ್ಸ್ ಬರಲಿಲ್ಲ. ಹಾಗಾಗಿ ಇನ್ನು 15 ದಿವಸದಲ್ಲಿ ಅವರು ಇಲ್ಲಿ ದೊಡ್ಡ ಗ್ಯಾಂಟ್ರಿ ಬೋರ್ಡ್ ಆಯ್ತಾ, ಇಂಡಿಕೇಶನ್ ಆಗಿರತಕ್ಕಂಥದ್ದು. ಮತ್ತೆ ನಮ್ಮ ಪೊಲೀಸ್ ಪ್ರಸನ್ನ ಅವರೇ ಅಂತ ಹೇಳಿ ಅವರು ಉಪಸ್ಥಿತರು. ಪ್ರಸನ್ನ ಅವರೇ ಕೇಳ್ರಿ, ಬನ್ನಿ. ಯಾಕೆ ವಿಷಯ ಇಷ್ಟೇನೆ, ಅವರಿದ್ರು, ಅವರಿದ್ದಾಗಲೂ ಕೂಡ ತೋರಿಸಿ ಅವರಿಗೆ ಏನು ಮಾಡಬೇಕು, ಯಾವ ರೀತಿ ಅಲ್ಲ. ಒಂದು ನಿಮಿಷ ಹೇಳ್ರಿ ಅಲ್ವಾ ಪ್ರಸನ್ನ ಅವರೇ, ನೀವು ಇದ್ರಿ ಅಲ್ವಾ, ಅವ್ರು ಬಂದು ತೋರಿಸ್ತಾರೆ. ಇನ್ನು 15 ದಿವಸದಲ್ಲಿ ಕ್ಲಿಯರ್ ಆಗ್ತದೆ. ಯಾಕೆಂದ್ರೆ ದೊಡ್ಡ ಬೋರ್ಡ್ ಅದು. ಯಾಕೆಂದರೆ ಸ್ಟ್ರಕ್ಚರೇ ಈ ಸೈಡ್ ಬರ್ತದೆ. ಚಿಕ್ಕದಾದ್ರೆ ಹಾಕ್ಬಿಡೋರು. ಬೆಂಗಳೂರಿಂದ ಮಾಡಿ ರೆಡಿ ಮಾಡಿ 15 ದಿವಸ ಆಗ್ತದೆ. ಕಡಿಮೆ ಹೋರಾಟ ಇವ್ರದ್ದು ಕೈ ಬಿಡೋದ. 10ನೇ ತಾರೀಕು 25ನೇ ತಾರೀಕು ಮಾಡಿಸ್ತೀರಾ? ಒಪ್ಪಿಯಪ್ಪ. ಡೆಲ್ಲಿಯಿಂದ ನಿಯೋಗ ಬಂದು ಎಲ್ಲ ಟೆಸ್ಟ್ ಮಾಡಿ ಇರೋ ಸೇತುವೆಗೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ಅದನ್ನ ಕೆಲಸ ಮಾಡೋದು ಅಂತ ಹೇಳಿ ಮಾಡಿದ್ದಾರೆ. ಅಧಿಕಾರಿಗಳು ಯಾರಿಗೆ ಕೊಟ್ಟರೆ ಕಾಮಗಾರಿನ ಅವ್ರ ಹತ್ರ ಒತ್ತಾಯ ಮಾಡಿ ಬೇಗ ಶೀಘ್ರದಲ್ಲಿ ಕೆಲಸ ಮಾಡ್ತಾರೆ. ಸದನದಲ್ಲಿ ಮಾತಾಡಿದ್ದಾರೆ.
ಜನನು ಸಹ ಹೋರಾಟ ಮಾಡ್ತಾವ್ರೆ. ಎಲ್ಲ ದಿನ ಬೆಳಗಾರೆ ಬಿದ್ದವರು ಏಟಾದವರು ಮಾತಾಡ್ತಾವ್ರೆ. ಆದ್ರೆ ನಮ್ಗೆ ಆಗ್ಬೇಕಾಗಿತ್ತೇನು, ನಮಗೆ ಸೇತುವೆ ರೆಡಿ ಆಗುತ್ತೆ. ಅದರಿಂದ ಶಾಸಕರು ಕೈ ಜೋಡಿಸವ್ರೆ. ಇವತ್ತು ಎಲ್ಲರೂ ಈ ವಿಚಾರಕ್ಕೆ ಬರಬೇಕು. ಈ ಹೋರಾಟಕ್ಕೆ ಕೈ ಜೋಡಿಸಿದಂಥ ಸಂದರ್ಭದಲ್ಲಿ ಮಾತ್ರ ಈ ಕೆಲಸ ಆಗೋದಕ್ಕೆ ಸಾಧ್ಯ. ಅದಕ್ಕೆ ಇನ್ನು ಅರ್ಧ ಗಂಟೆ, ಇನ್ನು 20 ನಿಮಿಷದೊಳಗೆ ಅವ್ರು ಬರಬೇಕು. ಬರಲಿಲ್ಲ ಅಂತಂದ್ರೆ ನಾವು ರಸ್ತೆ ಬಂದ್ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾರೆ. ಯಾರು ಬರ್ಬೇಕು? ಇದು ಪನಘಟ್ಟ ಸೇತುವೆ ಸಂಬಂಧಪಟ್ಟದ್ದು ಅಧಿಕಾರಿ. ಇವತ್ತು ನೋಡಿ ತಿಳ್ಕೊಳ್ಳಿ, ಹೋರಾಟಕ್ಕೆ ಯಾವತ್ತೂ ಸಾವಿಲ್ಲ. ಮೊದಲು ಅಧಿಕಾರಿಗಳು ಒಂದು ಸಾರಿ ಮಾಡಿದಂಥ ಸಂದರ್ಭದಲ್ಲಿ ಎಚ್ಚೆತ್ಕೊಂಡು ತಿದ್ಕೊಂಡು ಓಡ್ ಬರ್ತಾ ಇದ್ರು. ಅವ್ರ ಜವಾಬ್ದಾರಿ ಇತ್ತು. ಇವತ್ತೇನಾಗೈತೆ, ಅಧಿಕಾರಿಗಳಿಗೆ ಮಂದ ಚರ್ಮ ಆಗೈತೆ. ಅವತ್ತು ಹಿಂದಿನ ಪೀರಿಯಡಲ್ಲಿ ಹೋರಾಟಗಾರರು 1 ಸಾರಿ 2 ಸಾರಿ ಮಾಡಿದ್ರೆ ಗೊತ್ತಿದ್ದಂಥವ್ರು ಇವತ್ತು 16 ಸಾರಿ ಮಾಡೋಂಗಾಗೈತೆ. ಇವತ್ತು ಬನಘಟ್ಟದಲ್ಲಿ 4-5 ಸಾರಿ ಮಾಡೋದು. ಇವತ್ತು ಮಂಡ್ಯ ಸರ್ಕಲ್ಗೆ ಹೋಗಿ ಬರೋಂಥ ನಿರ್ಮಾಣ ಆಗೈತೆ. ಇವತ್ತು ಬಗೆಯಿರಲಿಲ್ಲ ಅಂತಂದ್ರೆ ಆಗುತ್ತೆ. ಮುಂದಿನ ಹೋರಾಟ ಏನು ಮಾಡಬೇಕು ಮಾಡ್ತೀವಿ, ಪಕ್ಷದ ಖಚಿತ. ಈಗ ಹೋರಾಟ ಮಾಡೋದು ಫಲವೇ ಇವತ್ತೊಂದು ದಿನ. ಇವತ್ತೆಲ್ಲ ಸೆಂಟ್ರಲ್ ಅವ್ರು ಬಂದು ಇವತ್ತು ಅವತ್ತೊಂದು ದಿನ ಇವ್ರು ಕಾಂಟ್ರಾಕ್ಟರು ಹೋಗ್ತಿರ್ಲಿಲ್ಲ, ಅಧಿಕಾರಿಗಳು ಇಬ್ರಿಗಿಬ್ರು ಹೋಗ್ತಿರಲಿಲ್ಲ. ಇವತ್ತೆಲ್ಲ ಒಪ್ಕೊಳ್ಳೋ ಮಟ್ಟಿಗೆ ಮಾತಾಡ್ಬಿಟ್ರೆ ಹೋರಾಟ ಮಾಡ್ತಿದ್ದೆ ಸರ್. ಒಂದು 10 ಪನ ಸ್ಟ್ರೈಕ್ ಮಾಡಿದ್ವಿ. ಏನೇ ಸ್ಟ್ರೈಕ್ ಮಾಡಿದ್ರೆ ಈ ಕಿವಿನ ಕೇಳ್ತಾರೆ, ಕಿವಿನ ಬಿಡ್ತಾರೆ. ಯಾವ ಅಧಿಕಾರಿಗಳಿಗೂ ಬರಲಿ ಹೇಳ್ತಾರೆ, ಬರೀ ಹೂವು ವ್ಯಾಪಾರ ಕತೆ ಕೊಡ್ತಾರೆ ಸರ್. ಅಲ್ಲಿ ಜನಸಂಖ್ಯೆ ಪ್ರತಿಯೊಂದು ತರಕಾರಿ, ಮೈಸೂರು ಮಾರ್ಕೆಟ್ಗೆ ತರಕಾರಿ ಹೋಗೋದಲ್ಲೇ, ಕಬ್ಬು ಹೋಗೋದಲ್ಲೇ, ಪ್ರತಿಯೊಂದು ಸಂಜೆ 6 ಗಂಟೆ ಆದ್ಮೇಲೆ ಸರ್ ಯಾರು ಅಲ್ಲಿ ಓಡಾಡೋಕ್ಕಾಗಲ್ಲ ಸರ್. ಜೀವ ಎಡಗಲಿಕ್ಕೆ ಓಡಾಡ್ಬೇಕು ಸರ್. ಈ ಬ್ಲೇಕ್ ಮಾಡಿ ಜೀವ ಎಡಗಲಿಕ್ಕೆ ಓಡಾಡಬೇಕು. ಅಲ್ಲಂತೂ ಸಕ್ಕತ್ತು ಸರ್. ಆಕ್ಸಿಡೆಂಟ್ಗಳು ಆಯ್ತಾನೆ. ಇದ್ರ ಬಗ್ಗೆ ಯಾರು ಗಮನ ತಗೊಳ್ಳಲ್ಲ ಸರ್. ಇದ್ರ ಬಗ್ಗೆ ಅವ್ರ ಬಗ್ಗೆ ಬರೋಕೊಂಡು ಹೆಚ್ಚು ಹೋರಾಟ ಮಾಡೇ ಮಾಡಿ. ಆಲ್ರೆಡಿ ಅನೇಕ ಬಾರಿಯಲ್ಲಿ ಅಪಘಾತ ನಡೀತಾ ಇರೋ ಸ್ಥಳದಲ್ಲೇ ಸೇತುವೆ ಇರೋದ್ರಿಂದ ಅದನ್ನ ಸರಿಪಡಿಸಬೇಕು ಅಂತ ಅಧಿಕಾರಿಗಳು ಇಲ್ಲಿವರೆಗೂ ಮಂದಟ್ಟೆ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಬರೋದು ನೆಪ ಮಾತ್ರಕ್ಕೆ ಏನೋ ಆರ್ಕೆ ಉತ್ತರಗಳನ್ನು ಕೊಡೋದು, 15 ದಿನ 20 ದಿನ ಅಂತಕ್ಕಂಥದ್ದು ಹೇಳೋದು, ಆ ಸಮಾಧಾನ ಪಡಿಸೋದು, ಪ್ರತಿಭಟನೆ ಮಾಡೋರ್ನ, ಹೋರಾಟ ಮಾಡೋರ್ನ ಸಮಾಧಾನ ಪಡಿಸಿ ಹೋದ್ರೆ ಇನ್ನು ಆ ಕಡೆ ತಿರುಗಿ ಕೊಡ್ಬೇಡ ಕೆಲಸ ಮಾಡಿಲ್ಲ, ಇಲ್ಲ ಅದನ್ನ ದುರಸ್ತಿ ಮಾಡೋ ಕೆಲಸ ಮಾಡಿಲ್ಲ, ಇಲ್ಲ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಅನ್ನೋದು ಗೊತ್ತಿಲ್ಲ, ಇಲ್ಲ ಅದನ್ನೇ ಸರಿಪಡಿಸೋದ ಅನ್ನೋದು ಗೊತ್ತಿಲ್ಲ. ಈ ರೀತಿಲಿ ಆ ಒಂದು ಸೇತುವೆ ಒಂದು ಗೊಂದಲದ ಗೂಡಾಗಿದೆ. ಆದ್ರಿಂದ ಸಾರ್ವಜನಿಕರು ದಿನನಿತ್ಯ ಸಂಚರಿಸ್ತಾ ಇರೋದ್ರಿಂದ ಆ ಸೇತುವೆನ ಆದಷ್ಟು ಬೇಗ ಸರಿಪಡಿಸಿ ಅಲ್ಲಿ ಓಡಾಡ್ತಕ್ಕಂಥ ರೈತರಿಗಾಗಿರ್ಬೋದು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕಳಕಳಿ ಮಾಡಿದ್ದೀವಿ.